ಅನ್ಯ ಕಾರ್ಯಗಳಿಗೆ ಬೆಳೆಸಿ ದಲಿತ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರೇ ಒಬ್ಬ ದಲಿತ ಮುಖಂಡನಾಗಿದ್ದರೂ ಕೂಡ ದಲಿತರಿಗೆ ದ್ರೋಹ ಬಗೆದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಇವತ್ತು ನಿರತರಾಗಿರ್ತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ರಾಜ್ಯದ ಜನರಿಗೆ ತಿಳಿಯ ಬಯಸಬೇಕು ಅಂತೇಳಿ ಇವತ್ತಿನ ಈ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ. 42,000 ಕೋಟಿ ಈ ವರ್ಷದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟಿದ್ದೇವೆ ಅಂತೇಳಿ SCP TSP ಹಣ ಹೇಳ್ತಾರೆ. ಆದರೆ ಅದನ್ನು ಮಾಡಿದ್ದೇನು ಕೊನೆಯಲ್ಲಿ? ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ, ಇದುವರೆಗೆ ಈ 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಗಳನ್ನ 39,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ನಾನು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. SCP TSP ಹಣ ಇರ್ತಕ್ಕಂಥದ್ದು ಆ ದಲಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ. ನೀವು ಅವರಿಗೆ ತಲೆ ಮೇಲೆ ಸೂರು ಅಂದ್ರೆ ಮನೆ ಕಟ್ಟಿಕೊಡ್ತಕ್ಕಂಥದ್ದು ಇರ್ಬೋದು, ಯುವಕರಿಗೆ ಕಾರುಗಳನ್ನು ತೆಗೆದುಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡುವಂಥದ್ದಿರ್ಬೋದು, ಅಥವಾ ಅವರು ವ್ಯಾಪಾರೀಕರಣ ಮಾಡತಕ್ಕಂಥ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನೀವು ಸಾಲ ಸಹಾಯ ಕೊಡ್ತಕ್ಕಂಥದ್ದಿರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಅವರ ಮನೆಗಳಿಗೆ ರಸ್ತೆ ಅಂಥದ್ದನ್ನು ಮಾಡಿಕೊಡ್ತಕ್ಕಂಥದ್ದು, ಇಂಥ ಅನೇಕ ಚಟುವಟಿಕೆಗಳ ಕಾರ್ಯಗಳನ್ನು ಮಾಡಿ ಸಮುದಾಯದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಹಣವನ್ನು ಮೀಸಲಿಡ್ತಕ್ಕಂಥದ್ದು. ಆದ್ರೆ ಇಲ್ಲೇನು ಮಾಡಿದ್ರಿ? ಹೇಳುವಾಗ ಮಾತ್ರ ಗ್ಯಾರಂಟಿಗಳನ್ನು ಕೊಡುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರಿ. ಇಲ್ಲಿ ಮಾಡಿದ್ದೇನೋ? ಎಲ್ಲರಿಗೂ ಕೂಡ ನೀವು ಖಜಾನೆ ಹಣವನ್ನು ಕೊಟ್ಟಿದ್ದೀರಿ. ದಲಿತರಿಗೂ ಅದೇ ಹಣ ಗ್ಯಾರಂಟಿಗೆ ಕೊಡಬೇಕಾಗಿತ್ತು. ನೀವು ಅಲ್ಲಿ ದಾರಿ ತಪ್ಪಿಸಿ ಈ ತಳ ಸಮುದಾಯಗಳಿಗೆ ಅನ್ಯಾಯ ಮೋಸ ಮಾಡಿ SCP TSP ಹಣವನ್ನ ಅವರಿಗೆ ಇದೇ ಗ್ಯಾರಂಟಿ ಹಣ ಅಂತ ಕೊಟ್ಟಿದ್ದೀರಿ. ನಾನು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡ್ತೇನೆ. ಒಂದು ಸಮಯ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿಲ್ಲ ಅಂತ ಇಟ್ಕೊಳ್ಳಿ. 42,000 ಕೋಟಿ ಯಾರಿಗೆ ಕೊಡ್ತಿದ್ರಿ? ದಲಿತ ಸಮುದಾಯಕ್ಕೆ ಕೊಡ್ತಿದ್ರಿ. ಅವರ ಅಭಿವೃದ್ಧಿಗೆ ಅದು ಹೋಗ್ತಿತ್ತು. ಈಗ ಗ್ಯಾರಂಟಿ ತಂದ ಮೇಲೆ ನೀವು ಮೊದಲೇನಾದ್ರೂ ಹೇಳಿದ್ರ? ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲೇ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರ? ಅಂದ್ರೆ ಇದು ವಂಚನೆ ಅಲ್ವಾ? ಈಗ ಖಜಾನೆ ಹಣವನ್ನ ಎಲ್ಲ ಗ್ಯಾರಂಟಿಗಳಿಗೆ ನೀವು ಎಲ್ಲರಿಗೂ ಕೊಟ್ಟು ದಲಿತರಿಗೆ ಮಾತ್ರ ಕೊಟ್ಟಿಲ್ಲ ಅಂದ್ರೆ ದಲಿತರಿಗೆ ನೀವು ಮಾಡಿರ್ತಕ್ಕಂಥ ಮೋಸ. ಇದು ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಇದೆ. ಇದು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ದಲಿತ ಸಮುದಾಯಗಳಿಗೆ ಅರ್ಥ ಆಗಿಲ್ಲ. ಯಾಕೆ ಅಂತಂದ್ರೆ ಅನೇಕ ದಲಿತ ಸಂಘಟನೆಗಳಿವೆ. ದಲಿತರಿಗೆ ಅನ್ಯಾಯ ಆದಾಗ ದಲಿತ ಸಂಘಟನೆಗಳು ಹೊರಗಡೆ ಬಂದು ಹೋರಾಟ ಮಾಡ್ತವೆ, ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತ. ಆದ್ರೆ ಇತ್ತೀಚೆಗೆ ಕೆಲವು ಸಂಘಟನೆಗಳು ಏನಾಗ್ಬಿಟ್ಟಿವೆ ಅಂತಂದ್ರೆ ಕಾಂಗ್ರೆಸ್ನ ಜೊತೆಯಲ್ಲೇ ಮಾರಾಟ ಆಗಿ ಹೋಗ್ಬಿಟ್ಟಿವೆ. ನಾನು ಎಲ್ಲಾ ಸಂಘಟನೆಗಳು ಅಂತ ಹೇಳಿಲ್ಲ, ಕೆಲವು ಸಂಘಟನೆಗಳು ಈ ಮಾರಾಟ ಆಗಿರೋ ಕಾರಣದಿಂದ ಅವರು ಏನೇ ಆದ್ರೂ ಕೂಡ ಕಾಂಗ್ರೆಸ್ನ ಜೊತೆಯಲ್ಲೇ ಉಳಿತವ್ರೆ ಹೊರತು ಅವರು ಹೊರಗಡೆ ಬಂದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸು ಅವರ ಮೂಗಿಗೆ ತುಪ್ಪ ಸವರಿಬಿಟ್ಟಿದೆ. ಆ ಕಾರಣದಿಂದ ಅವರು ಕೇಳ್ತಾ ಇಲ್ಲ, ಇದರಿಂದ ಜನರಿಗೆ ಅರ್ಥ ಆಗ್ತಾ ಇಲ್ಲ. ನಾವು ಈಗ ತಮ್ಮ ಮೂಲಕ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ.
ಅವರಿಗೆ ನ್ಯಾಯ ಸಿಗಬೇಕಾಗಿದ್ದಲ್ಲ, ನ್ಯಾಯ ಕೊಡಿಸ್ತಕ್ಕಂಥ ಕಾರಣಕ್ಕೆ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ದೊಡ್ಡ ವಂಚನೆಯ ಜಾಲ. ಈ ಗ್ಯಾರಂಟಿಗಳು ಅಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರದ ಲೂಟಿ ಅಥವಾ ಕಳ್ಳತನಕ್ಕೆ ಇದೊಂದು ಕಳ್ಳ ಮಾರ್ಗ, ಇದು ವಾಮ ಮಾರ್ಗ. ಇದು ಇವತ್ತು ನೀವು ನೋಡಿದ್ರಿ, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಏನು ಧನಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಹಣ ನಾಪತ್ತೆಯಾಗಿದೆ. ಈಗ ಸರ್ಕಾರ ಹೇಳಬೇಕು ಯಾವ ಲಕ್ಷ್ಮಿಯರ ಮನೆಗೆ ಹೋಯ್ತು ಹಣ ಅಂತ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.